ಸ್ಪರ್ಧೆ ಹೇಳಿದ ಸ್ಪರ್ಧೆ ಸ್ಪರ್ಧೆ ಅಂದ್ರೆ ಏನು ಅಂತ ಹೇಳಿದ ಸ್ಪರ್ಧೆ ಅಂದ್ರೆ ಸ್ಪರ್ಧೆಯ ಪ್ರಕಾರಗಳು ಹೇಳಿದ್ದೀನಿ. ನೆಕ್ಸ್ಟ್ ಸಂಘರ್ಷ ಆಮೇಲೆ ತೋರಿಸ್ತೀನಿ. ಸಂಘರ್ಷ ಅಂದ್ರೆ ಏನು ಭಾಷೆ? ನಿಮ್ಮ ಭಾಷೆ ಒಳಗೆ ಸಂಘರ್ಷ ಅಂತ ಜನರಲ್ ಏನಿದೆ? ಸಂಘರ್ಷ ಮನೆ ಗಲಾಟೆ ಮಾಡ್ತಾರ ಮಾಡಲ್ಲ? ನಿಮ್ಮ ಮನೆ ಗಲಾಟೆನೇ ಮಾಡಿದ್ರೆ ಯಾರು? ಮನೆ ಗಲಾಟೆನೇ ಮಾಡೋದ್ರಲ್ಲಿ ಇರೋ ಯಾವ ಮನೆ ಇದಾವ ಅದನ್ನೇ ಸಂಘರ್ಷ ಅನ್ನೋದು. ಸಂಘರ್ಷ ಅಂದ್ರೆ ಏನು? ಗಲಾಟೆ ಮಾಡೋದು, ಜಗಳ ಆಡೋದು. ಈಗ ಗಲಾಟೆ ಮಾಡೋದಂದ್ರೆ ಬೇರೆ, ನೀವು ಮಾಡ್ತೀರಲ್ಲ ಬಾಯ್ ಬಾಯ್ ಅದು ಗಲಾಟೆ, ಸುಮ್ಮನೆ ಅದು. ಜಗಳ ಯಾಕೆ ಮಾಡ್ತಾರೆ? ಜಗಳ ಯಾಕಾಗುತ್ತೆ? ಜಗಳ ಯಾಕಾಗತ್ತೆ? ಕಾರಣ ಇದೆ. ಏನ್ ಕಾರಣ ಇದೆ? ಆಮೇಲೆ ಸರಿ, ಆಮೇಲೆ ನಿನಗೆ ಇವಳಿಗೆ ಚಿತ್ರಾನ್ನ ಇಷ್ಟ, ತಂಗಿಗೆ ಪಲಾವ್ ಇಷ್ಟ. ಅಂದ್ರೆ ನಮ್ಮ ಉದ್ದೇಶ ಭಾವನೆಗಳಿಗೆ ಮತ್ತೊಂದು ವಿರುದ್ಧವಾದ ಜಗಳ ಸಾಧ್ಯ. ನಮ್ಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗುತ್ತೆ. ಇಬ್ರಿಗೆ ಇಷ್ಟ ಆಗಿದ್ರೆ ಜಗಳ ಆಗುತ್ತಾರೆ. ಇಬ್ಬರು ವ್ಯಕ್ತಿಗಳಿಗೆ ಪರಸ್ಪರ ಯಾವ್ದಾದ್ರು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ಅದು ಜಗಳಕ್ಕೆ ಕಾರಣ. ಸೊ ಇದನ್ನು ಸಂಘರ್ಷ ಅಂತ ಕರೀತೀವಿ. ನೋಡಿ, ಪರಸ್ಪರ ಜನರು ಆದರ್ಶ ವಿಚಾರಗಳಲ್ಲಿ, ಒಬ್ಬ ವ್ಯಕ್ತಿಯ ಆಚಾರ ವಿಚಾರ ಆದರ್ಶಗಳಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಅವು ವಿರುದ್ಧ ಅನಿಸಿದಾಗ ಜಗಳ. ನೀನು ಮಾಡೋದು ನನಗೆ ಇಷ್ಟ ಆಗಲ್ಲ, ನೀನು ಮಾತಾಡೋದು ನನಗೆ ಇಷ್ಟ ಆಗಲ್ಲ, ನಿನ್ನ ಆಚಾರ ವಿಚಾರಗಳು ನನಗೆ ಇಷ್ಟ ಆಗಲ್ಲ. ಆವಾಗ ಏನಾಗುತ್ತೆ? ನನ್ನ ನಡುವೆ ಜಗಳ. ಈ ನಿಮ್ಮ ತಾಯಿ ನಿಮಗೆ ಜಗಳ ಆಗಬೇಕಂದ್ರೆ ನೀವು ಮಾಡೋದು ಅವರಿಗೆ ಇಷ್ಟ ಆಗ್ತಾ ಇರಲ್ಲ, ಅದಕ್ಕೆ ನೀವು ಬೈತಾ ಇರ್ತಾರೆ. ಸೊ ಈ ಥರ ಯಾವಾಗ ಇಬ್ಬರು ವ್ಯಕ್ತಿಗಳ ವಿಚಾರಗಳು ಬೇರೆ ಬೇರೆ ಇರ್ತವೆ ಆವಾಗ ಆಟೋಮೆಟಿಕ್ ಆಗಿ ಜಗಳ ಆಗುತ್ತೆ. ಬಾಂಧವ್ಯ ಮನೆಗೆ ಯಾರ ಜಗಳ ಮಾಡೋದು ಹೆಚ್ಚಿಗೆ? ನೀನೇನ? ಯಾರು? ನಿಮ್ಮ ತಂಗಿ. ನೋಡು, ಕರೆಕ್ಟ್. ನಿಮ್ಮ ತಂಗಿ ಯಾಕೆ ಹೆಚ್ಚಿಗೆ ಜಗಳ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಯಾಕೆ ಮಾಡ್ತಾರೆ ನಿಮ್ಮ ತಂಗಿ? ಕಾರಣ ಏನು? ಸುಮ್ಮನೆ ಅವಳು ಹೆಚ್ಚಿಗೆ ಮಾಡಲ್ಲ, ಏನೋ ಕಾರಣ ಇಲ್ಲ. ಏನಕ್ಕೆ ಮಾಡ್ತಾವ? ಇದರಲ್ಲಿ 4 ಪ್ರಕಾರಗಳಿವೆ ಜಗಳದಲ್ಲಿ. ಯಾವ್ಯಾವ ನೋಡ್ರಿ, ಕೇಳಿದಿರಲ್ಲ, ಇವು ಎಲ್ಲಿ ನಡೀತಾವೆ? ಇವು ಸಿನಿಮಾಗಳಲ್ಲಿ ನಡೀತಾವ. ನ್ಯಾಚುರಲ್ ಆಗಿ ಹೇಳಿ, ಬೇರೆ ಮನೆ ವಿಚಾರ ಬಿಡ್ರಿ. ನಡೆದಿದ್ದು ಹಳೆದು ಈಗಲೂ ನಡೀತದ, ಈಗಲೂ ಕೆಲವು ಕಡೆ ನಡೀತಾ ಇದಾವೆ. ವಾರಗಳು ಅಂತೀವಿ. ಸಾಮಾನ್ಯವಾಗಿ 2 ದೇಶಗಳ ನಡುವೆ ನಡೆಯುವಂಥ ಜಗಳ ಇದೆ. ಭಾರತ ಪಾಕಿಸ್ತಾನ. ಮತ್ತೆ ಈ ಒಂದು ಕಡೆ ನಡೀತಾ ಇತ್ತು ನೋಡಿ, ಚೀನಾ ಅಲ್ಲ, ಇದು ಇಸ್ರೇಲು ಮತ್ತು ಇನ್ನೊಂದು ಯಾವ್ದು ಅಲ್ಲಿ ಪ್ಯಾಲೆಸ್ಟೈನ್. ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಒಂದು 3-4 ದಿನದಿಂದ ನಡೀತಾ ಇತ್ತು. ಇದು ಯುದ್ಧ ಅಂದ್ರೆ ಬಾಡಿಲಿ ಕೆಟ್ಟ ಪರಿಣಾಮಗಳು. ಒಂದ್ಸಲಿ ಬಾಂಬ್ ಬಿಸಾಕಿದ್ರೆ ಊರುಗಳ ಲಕ್ಷ ಜನ ಸಾಯ್ತಾರೆ, ಸೈನಿಕರು ಸಾಯ್ತಾರೆ, ನಾಗರಿಕರು ಸಾಯ್ತಾರೆ. ದೊಡ್ಡ ಪ್ರಮಾಣದ ಗಲಾಟೆ. ಯುದ್ಧಗಳು ಆದರೆ ಸಾವು ನೋವು ಕೂಡ ಹೆಚ್ಚಿಗೆ ಆಗ್ತದೆ. ಈಗ ನೀನು ಜಗಳ ಮಾಡಿದ್ರೆ, ಈಗ ನೀನು ಹೊರ್ತಾ ತಿನ್ಬೋದ್ರೆ ಅವಳು ಹೊರ್ತಾ ತಿನ್ಬೋದು, ನಿನಗೆ ತೊಂದರೆ ಆಗ್ಬೋದು, ಇವ್ರಿಗೆ ತೊಂದರೆ ಆಗ್ಬೋದು. ಇಬ್ಬರಿಗೆ 2 ದೇಶಗಳು ಜಗಳ ಆಡಿದ್ರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಪ್ರತ್ಯಕ್ಷ ಪರೋಕ್ಷವಾಗಿ ಒಂದಲ್ಲ ಒಂದು ರೂಪದಲ್ಲಿ ನಮಗೂ ತೊಂದರೆ ಆಗ್ತದೆ. ಈಗ ನಮಗೂ ಪಾಕಿಸ್ತಾನ ಯುದ್ಧವಾದ ನಮಗೆ ಆಗಲ್ಲ ಅಂತಲ್ಲ, ನಮಗೂ ಅದು ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ವಾರ್ ಅನ್ನೋದು ಒಂದು ಪ್ರಕಾರ. ಎರಡನೇದು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ದೇಶಗಳು ನಡೆಯುವಂಥ ಗಲಾಟೆ.
ಪಕ್ಷ ವೈಷಮ್ಯ ಅಂತ ಹೇಳ್ತೀವಿ. ಇದನ್ನ ಹೇಳ, ಇದೊಂದು ಪ್ರಕಾರ ಪಕ್ಷ ವೈಷಮ್ಯ. ಅಥವಾ ಅಂತರ್ಕಲಹ ಅಂತಾನೆ ಹೇಳಿ ಪಕ್ಷ ವೈಷಮ್ಯ ಅಂತ. ಈಗ ಪಕ್ಷ ವೈಷಮ್ಯ ಅಂದ್ರೆ ಏನು? ಬಹಳ ಸಿಂಪಲ್. ನೀನು ಒಂದು ಪಕ್ಷದಲ್ಲಿದೆಯಾ, ಒಂದು ಗುಂಪಲ್ಲಿದೆಯಾ, ನೀನು ಆ ಗುಂಪಲ್ಲಿ ಇಟ್ಕೊಂಡೆ ಅವ್ರ ವಿರುದ್ಧ ದ್ವೇಷ ಸಾಧಿಸ. ಇವಿಬ್ರು 4 ಜನ ಒಳ್ಳೆ ಫ್ರೆಂಡ್, ಇದರಲ್ಲಿ ಅವರು ನೀನು ಒಬ್ಳು, ಇದರಲ್ಲಿ ನಾನು ಏನಾದ್ರು ಇದರಲ್ಲಿ ನಾನು ನನ್ನ ಸ್ವಾರ್ಥ ನನ್ನ ಇದನ್ನು ನಾನು ಸಾಧನೆ ಮಾಡೋಕ್ಕೆ ಒಳಗೆ ಪಿತೂರಿ ಮಾಡೋದು. ಯಾರು ಮಾಡ್ತೇನೆ? ನಿಮ್ಮಲ್ಲಿ ಯಾರಿಗೆ ಮಾಡ್ತಾ ಇದ್ದೀರಿ? ಒಳ್ಳೆಯದು. ಕೆಲವರು ಮಾಡ್ತಾರೆ ಅಧಿಕಾರಕ್ಕಾಗಿ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಎಲ್ಲರೂ ಮಂತ್ರಿ ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಎಲ್ಲರೂ ಆಸೆ ಇರುತ್ತೆ. ಆದರೆ ಅವ್ರ ಪಕ್ಷದೊಳಗೆ ಅವರೇ ಅವ್ರ ಕಾಲಿಡ್ತಾ ಇರ್ತಾರೆ, ಅವ್ರ ಬಗ್ಗೆ ವಿರೋಧ ಮಾಡ್ತಾ ಇರ್ತಾರೆ. ಇದು ಈ ಥರ ಗಲಾಟೆ. ಇಲ್ಲಿ ಹೊಡೆದಾಟ, ಇಲ್ಲಿ ಒಳಗೊಳಗೆ ಪಿತೂರಿಗಳನ್ನು ನಡೆಸೋದು. ಇನ್ನೊಂದು ದಾವೆ ಮೊಕದ್ದಮೆ ಅಂತ ಹೇಳಿ ಇನ್ನೊಂದು ಪ್ರಕಾರ, ದಾವೆ ಅಥವಾ ಮೊಕದ್ದಮೆ. ಇದು ಕೋರ್ಟಲ್ಲಿ ಮಾಡ್ಕೊಂಡು ನಾನು ಏನಾದರೂ ಜಗಳ ಮಾಡಕ್ಕೆ ಇಷ್ಟ ಇಲ್ಲ, ನನಗೆ ಹೊಡೆದಾಟ ಮಾಡಕ್ಕೆ ಇಷ್ಟ ಇಲ್ಲ, ನನಗೇನು ಆಸ್ತಿ ಬರಬೇಕು ಅಥವಾ ನನಗೇನು ನಿಂದಿಂದ ನನಗೇನು ತೊಂದರೆ ಆಗಿದೆ, ನಾನೇನು ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಕೇಸ್ ಹಾಕ್ತೀನಿ, ಅಲ್ಲಿ ಹೊರಟ. ಇದು ಕೂಡ ಒಂದು ಸಂಘರ್ಷದ ಪ್ರಕಾರ. ಕೋರ್ಟಲ್ಲಿ ದಾವೆ ಅಥವಾ ಮೊಕದ್ದಮೆಗಳನ್ನು ಹಾಕಿ ಕೋರ್ಟಲ್ಲಿ ಪ್ರತಿವಾದಗಳನ್ನು ಕೊಟ್ಟು ಅದರ ಮುಖಾಂತರ ನಮ್ಮ ಇದನ್ನು ಪಡ್ಕೊಳ್ಳೋದು. ಇನ್ನೊಂದು ಇಷ್ಟೊಂದು ಕೂಡಲ್ಲ ಅವೈಯಕ್ತಿಕ ಆದರ್ಶಗಳ ಅಂತ ಹೇಳಿ 4 ಪ್ರಕಾರಗಳಿವೆ. ಅವೈಯಕ್ತಿಕ ಆದರ್ಶಗಳ ಹೋರಾಟ. ಕೆಲವು ಸಲ ನಮ್ಮೊಳಗೆ ಕೆಲವು ಆದರ್ಶಗಳಿರ್ತವೆ, ನಾವು ಅವುಗಳಿಗೂ ಹೋರಾಟ ಮಾಡ್ತಾ ಇರ್ತೀವಿ. ನಮ್ಮ ತತ್ವ, ನಮ್ಮ ಸಿದ್ಧಾಂತ, ನಮ್ಮ ನಂಬಿಕೆಗಳು, ಇವುಗಳಿಗೆ ಉಳಿಸ್ಕೊಳ್ಳೋದಕ್ಕೆ ನಾವು ಕೆಲವು ಸಲ ಹೋರಾಟ ಕೇಳಿದ್ದೀವಿ. ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇವುಗಳನ್ನು ನಾವು ಆದರ್ಶಗಳು ಅಂತ ಹೇಳ್ತೀವಿ. ನಮ್ಮಲ್ಲಿರುವ ಆದರ್ಶಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡುವ ಹೋರಾಟ ವೈಯಕ್ತಿಕ ಆದರ್ಶಗಳ ಹೋರಾಟ. ನಿಮಗೆ ಸಂಘರ್ಷದ ಪ್ರಕಾರಗಳು ಬರೀರಿ ಅಂತ ಹೇಳ್ತಾರೆ. ಯಾವ ಬರೀಬೇಕಿನ್ನ 4 ಹೇಳ್ರಿ. ಮೊಕದ್ದಮೆ ಈಗ ಗಲಾಟೆ ಮಾಡೋದ್ರಿಂದ ಏನ್ ಲಾಭ? ಜಗಳ ಆಡೋದ್ರಿಂದ ಲಾಭ ಆಯ್ತು, ಅನುಕೂಲ ಆಯ್ತು, ಅನಾನುಕೂಲ ಆಯ್ತು? ಆಯ್ತು, ಅನುಕೂಲ ಆಯ್ತು. ಅನುಕೂಲ ಆಗಿದೆ, ಅನಾನುಕೂಲ. ಈ ಜಗಳ ಆಡೋದ್ರಿಂದ ಏನಾಗುತ್ತೆ? ಮೊದಲೇ ಅನುಕೂಲ, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಸಾಧ್ಯತೆ ಅಂದ್ರೆ ಅದೇನು ಸುಮ್ಮನೆ ಗೆದ್ರೆ ಆ ದೇಶ ಅದರ ಮೇಲೆ ಆಡಳಿತವನ್ನ ಸಾಧನೆ ಮಾಡುತ್ತೆ. ಈಗ ಕುಸ್ತಿಪಟುಗಳು ಇಬ್ರು ಕುಸ್ತಿ ಬಿಡ್ತಾರೆ, ಆದ್ರೆ ಗೆದ್ದವರಿಗೆ ಏನು ಸಿಗುತ್ತೆ? ಅಂತಸ್ತು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಪ್ರೈಸ್ ಸಿಗುತ್ತೆ. ಸೊ ಇದು ಮೊದಲೇ ಅನುಕೂಲ. ಯುದ್ಧದಿಂದ ಒಬ್ಬ ವ್ಯಕ್ತಿಯ ಅಂತಸ್ತು ಹೆಚ್ಚಿಗೆ ಆಗುತ್ತೆ. ನಾವು ಇವತ್ತು ಅಮೆರಿಕ ದೊಡ್ಡಣ್ಣ, ಯಾಕಂದ್ರೆ ಎಲ್ಲರನ್ನು ಸೋಲಿಸ್ತಿದೆ, ಅದು ದೊಡ್ಡಷ್ಟಿಗೆ ದೊಡ್ಡ ರಾಷ್ಟ್ರ ಅಂತ ಆಗಿದೆ. ಎರಡನೆಯದು ನೋಡಿ, ಇವತ್ತು ಗಾಂಧೀಜಿ ಅಂಬೇಡ್ಕರ್ ಇವರೆಲ್ಲ ಹೋರಾಟ ಮಾಡಿದ್ರು. ಅವ್ರು ಹೋರಾಟ ಮಾಡಿದ್ದಕ್ಕೆ ಇವತ್ತು ನಾಯಕರು ಅಂತ ಅನ್ಸ್ಕೊಂಡು ಅವ್ರ ಮನೆಗೆ ಕೂತಿದ್ರೆ ನೀನು ನಾಳೆ ಗಾಂಧಿ ಆಗಬೇಕು, ಅಕ್ಮಾರಿ ಆಗಬೇಕು ಅಂತ ಹೋರಾಟ ಮಾಡೋದು, ಅನಿಬೆಸೆಂಟ್ ಆಗಬೇಕು ಹೋರಾಟ ಮಾಡೋದು. ನಾವು ಹೋರಾಟ ಮಾಡಿದ್ರೆ ಅದರಿಂದ ನಮಗೆ ಉತ್ತಮವಾದಂಥ ಸಿಗುತ್ತೆ, ಕೀರ್ತಿ ಸಿಗುತ್ತೆ. ನೆಕ್ಸ್ಟ್ ಸಂಘರ್ಷದಿಂದ ಇನ್ನೊಂದು ಏನಾಗುತ್ತೆ? ಒಂದು ಸಮೂಹದ ಒಳಗೆ ಐಕ್ಯತೆ. ಈಗ ಒಂದು ಗುಂಪು, ಈ ಊರವರು, ಎ ಊರವರು, ಬಿ ಊರವರು, ಇವರೆಲ್ಲ ಒಗ್ಗೂಡ್ತಾರೆ. ಜಗಳ ಆದಾಗ ಒಂದು ಊರವರೆಲ್ಲ ಒಗ್ಗಟ್ಟ, ಊರವರಿಗೆ ಬರೋದ್ರೆ ಎಲ್ಲರೂ ಹೋಗಲ್ಲ. ಹಾಗಾಗಿ 2 ಗುಂಪುಗಳ ನಡುವೆ ಸಂಘರ್ಷದಿಂದ ಐಕ್ಯತೆ ಅಥವಾ ಏಕತೆ ಉಂಟಾಗುತ್ತೆ. ಇದು ಎರಡನೇ. 2 ಮಾರ್ಕ್ಸ್. ಒಂದೇದೇನು? ಒಬ್ಬ ವ್ಯಕ್ತಿ ಅಂತಸ್ತು ಮತ್ತು ಪ್ರಗತಿ ಹೆಚ್ಚಿಗೆ ಆಗುತ್ತೆ.
ಎರಡನೇದು ಸಾಮಾಜಿಕ ಐಕ್ಯತೆ, ಒಂದು ಗುಂಪಿನಲ್ಲಿ ಐಕ್ಯತೆ ಕಂಡುಬರುತ್ತೆ ಅಂತ ಹೇಳಿ. ನೆಕ್ಸ್ಟ್, ಈ ಕೆಲವು ಸಲ ಗಂಡ ಹೆಂಡತಿ ಜಗಳ ಆಡೋದ್ರಿಂದ ಕೆಲವು ಅನುಮಾನಗಳು ದೂರ ಆಗ್ತವೆ. ನೀವಿಬ್ರು ಭಾರಿ ಫ್ರೆಂಡು, ಯಾರು ಹೆಚ್ಚಿಗೆ ಜಗಳ ಆಡ್ತಾರಲ್ಲ ಅವರಲ್ಲಿ ಭಿನ್ನತೆಗಳು ದೂರ ಆಗ್ತವೆ, ತುಂಬ ಕ್ಲೋಸ್ ಆಗ್ತವೆ. ಮನಸ್ಸು ಒಳಗೆ ಇಟ್ಕೊಂಡು ದ್ವೇಷ ಸಾಧಿಸೋದಕ್ಕಿಂತ ನೇರವಾಗಿ ಇವತ್ತಿನ ಜಗಳ ಆಗ್ಬಿಟ್ರೆ ಅವರು ಏನದು ಹೇಳ್ತಾರೆ. ಆವಾಗ ಏನಾಗುತ್ತೆ, ನಾವೇನೋ ತಪ್ಪು ತಿಳ್ಕೊಂಡಿರ್ತೀವಿ, ಅವು ಆ ನಂಬಿಕೆಗಳು ದೂರ ಆಗ್ತವೆ. ಕೆಲವು ಸಂಘರ್ಷದಿಂದ ಕೆಲವು ವ್ಯಕ್ತಿಗಳಲ್ಲಿ ಕೆಲವು ಮಾನಸಿಕವಾಗಿರುವಂಥ ಪೂರ್ವಗ್ರಹಗಳು ಬಿಟ್ಟು ನಾವೇನೋ ತಪ್ಪು ತಿಳ್ಕೊಂಡಿರ್ತೀವಿ, ಅವ್ರಿಗೆ ಹಿಂಗೆ ಆಯಪ್ಪ ಹಂಗೆ ಆಯನ್ಸಂಗೆ ಅಂತ. ಅದು ನಮಗೆ ತಿಳುವಳಿಕೆ, ನಾವು ಗೊತ್ತಿಲ್ಲ, ನಮಗೆ ಯಾರು ಹೇಳಿ ಕೇಳಿದ್ವಿ, ಒಂದ್ಸಲ ಕೇಳಿದ್ರೆ ತಿಳ್ಕೊಂಡ್ರೆ ನಮಗೆ ಆ ಡೌಟು ಕ್ಲಿಯರ್ ಆಗುತ್ತೆ. ಇದಕ್ಕೆ ಸಂಘರ್ಷದಿಂದ ಕೆಲವು ವಾಸ್ತವ ಸ್ಥಿತಿ ಕೂಡ ನಮಗೆ ಅರ್ಥವಾಗುತ್ತೆ. ಇದು ಒಂದು ಅನುಕೂಲ. ನೆಕ್ಸ್ಟ್, ಇದರ ಅನಾನುಕೂಲಗಳು ನೀವೇ ಸಂಘರ್ಷದಿಂದ ಏನೇನಾಗ್ತದೆ? ವಿದ್ಯಾರ್ಥಿ ಏನಾಗುತ್ತೆ, ಎರಡು ದೇಶದಲ್ಲಿ ನಡೆಯುತ್ತೆ ಜಗಳ ಆದರೆ ಏನಾಗುತ್ತೆ, ಎರಡು ದೇಶದಲ್ಲಿ ನಡೆಯುತ್ತೆ. ಅವ್ರ ಸೈನಿಕರು ಸಾಯ್ತಾರೆ, ಪ್ರಾಣಹಾನಿ ಆಗುತ್ತೆ, ರಕ್ತಪಾತ ಆಗುತ್ತೆ. ಎಷ್ಟೋ ಒಂದು ಶಾಲೆ ಕಟ್ಟಡಗಳೆಲ್ಲ ಧ್ವಂಸವಾಗ್ತವೆ, ಸರ್ಕಾರಿ ಆಸ್ತಿ ಅಲ್ವಾ, ರೋಡ್ಗಳು ಹಾಕ್ತವೆ, ಎಷ್ಟೋ ಇದು ಆಸ್ತಿ ಪಾಸ್ತಿಗಳು ಜನ ಕಳೆದುಕೊಂತಾರೆ. ಇದರಿಂದ ಇದು ಅನಾನುಕೂಲಗಳಿವೆ. ಎರಡನೇದು, ಈ ಸಂಘರ್ಷದಿಂದ ಏನಾಗುತ್ತೆ, ಯಾವಾಗ ದ್ವೇಷದ ವಾತಾವರಣ ನೋಡಿ. ಯಾವಾಗ ನೋಡಿದ್ರು ಅಮೇರಿಕ, ಅದು ಪಾಕಿಸ್ತಾನದವ್ರು ನಾವು ಕಟ್ಟಾಗಿ ಅಂತೀವಿ, ಅವ್ರು ನಮ್ಮ ಕೆಳದಾಗೆ ನೋಡ್ತಾರೆ, ನಮ್ಗೇನೇ ಇಲ್ಲ. ಯಾಕೆಂದ್ರೆ ಗಲಾಟೆ ಆಗಿ ನಮ್ಮ ಕಡೆ ನಾವು ಸಾಯ್ತಾರೆ, ಅವ್ರ ಕಡೆ ನಾವು ಸಾಯ್ತೀವಿ. ಹಂಗಾಗಿ ಎಲ್ಲರೂ ಯಾವಾಗ ಮಾಡಿದ್ರು ದ್ವೇಷದ ವಾತಾವರಣ. ಕಾಶ್ಮೀರ ಗಡಿಯಲ್ಲಿ 24 ಗಂಟೆ ಗುಂಡಿನ ಸದ್ದು ಕೇಳ್ತಾನೆ ಇತ್ತು, ಯಾಕಂದ್ರೆ ಅಲ್ಲಿ ವಾತಾವರಣ ಹಂಗಾಗಿದೆ. ಸೊ ಹಾಗಾಗಿ 24 hours ಸಂಘರ್ಷ ಮಾಡ್ತಾ 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 ಭಾರಿ ಗಲಾಟೆ ಮಾಡ್ತಾ ಹೋದರೆ ಅಲ್ಲಿ ಪ್ರೀತಿಗಿಂತ ದ್ವೇಷ ಹೆಚ್ಚಿಗೆ ಕಂಡುಬರುತ್ತೆ. ಪ್ರೀತಿ ಆಗಲ್ಲ ಅಂತ. ಸೊ ಇನ್ನು ಈ ಸಂಘರ್ಷ ಆದರೆ ಅಧಿಕಾರ, ಹಣ, ಸೈನ್ಯ, ಈ ಪೊಲೀಸರು ನೋಡಿ, ಗಲಾಟೆ ಸಮಾಜದಲ್ಲಿ ಹೆಚ್ಚಿಗೆ ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಪೊಲೀಸರಿಗೆ ದುಡ್ಡು ಖರ್ಚು ಮಾಡಬೇಕು, ಮಿಲಿಟರಿ ಕಳಿಸ್ಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಇವೆಲ್ಲ ವೇಸ್ಟ್. ಯಾವುದೋ ಒಂದು ಗಣತಿ ಹಬ್ಬ ಇರ್ತೀವಿ, ಬ್ಯಾಟಿರಲಿಲ್ಲ. ಈ ಸಿಟಿಯಲ್ಲಿ ನೋಡಿ ಗಣತಿ ಹಬ್ಬಗಳಲ್ಲಿ ಅದನ್ನ ಮೆರವಣಿಗೆ ಮಾಡಕ್ಕೆ ಹೋಗ್ಬೇಕಾದ್ರೆ 3 ಜನ ಪೊಲೀಸರು ಬೇಕು. ಯಾವ ಏನೋ ಕಲ್ಮಿಸಾಕ್ತಾ ಕಟ್ಟು ಗಲಾಟೆ, ಆ 3 ಜನಕ್ಕೆ ಅವರಿಗೆ ಪೊಲೀಸರಿಗೆ ಒಂದಿನ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು, ಅವರಿಗೆ ದುಡ್ಡಿನ ಜೊತೆಗೆ ಅವ್ರು ಅವೆಲ್ಲ ಪಾಪ ಪಾಯ ಕುತ್ಕೋಬೇಕು, ಗಣತಿಗೆ ಬಿಟ್ಟು ಹೋಗಿ ನೀರು ಮುಗಿಸೋದು. ಅವರಿಗೆ ಅವ್ರ ಮನೆ ಮಠ ಎಲ್ಲ ಬಿಟ್ಟು ದೇಶದ ಕೆಲಸಗಳು ಬಿಟ್ಟು ಇಂಥ ಊರು ಕೂಡ ವೇಸ್ಟ್ ಆಗುತ್ತೆ. ಸಂಘರ್ಷ ಗಲಾಟೆಗಳಿಂದ ಹಣ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ನೆಕ್ಸ್ಟ್, ಒಂದು ವೇಳೆ ಯುದ್ಧಗಳು ಸ್ಟಾರ್ಟ್ ಆಯಿತು ಅಂದರೆ ಎರಡು ದೇಶದ ಮೇಲೆ ಅದನ್ನು ನಿಲ್ಲಿಸಬೇಕಾದ್ರೆ ದೊಡ್ಡ ಪ್ರಮಾಣದ ಹಣ ಮತ್ತು ಒಪ್ಪಂದಗಳನ್ನು ಮಾಡಬೇಕಾಗುತ್ತೆ. ಕೆಲವು ದೇಶಗಳು ನಾವು ಇಷ್ಟು 1000 ಕೋಟಿ ಇಷ್ಟು ಜನ ಸತ್ತೋಗಿದ್ದಾರೆ, ಇದನ್ನು ಪರಿಹಾರ ಕೊಡಿ ಅಂತ ಹೇಳ್ಬೋದು. ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾರು ಕೊಡೋದು ಕೊಡಲಿಲ್ಲ, ಇನ್ನೊಂದು ಮಾಡಲಿಲ್ಲ, ಯಾವುದೋ ಇದಕ್ಕೆ ಕೊಟ್ಟಂಗಾಯಿತು. ಸೊ ಇದಿಷ್ಟು ಇವು ಸಂಘರ್ಷದ ಪ್ರಕಾರಗಳು 4. ಅದರ ಅನುಕೂಲಗಳು 2 ಮಾಸಿಕ್ಕಾರೆ, 2 ಅನುಕೂಲ ಅಥವಾ 2 ಅನಾನುಕೂಲ. 2 ಅನುಕೂಲಗಳಿದೆ, 2 ಅನಾನುಕೂಲಗಳು. ಇದಾದ್ಮೇಲೆ ಇನ್ನೊಂದು ಕಲಿಕಲ್ತಾರೆ, ಹೊಂದಾಣಿಕೆ. ನೀವು ಹೊಂದಾಣಿಕೆ ಮಾಡ್ಕೊಟ್ಟಿದ್ದೀರಾ ಯಾರೊಂದಿಗೆ? ಮಾಡ್ತೀವಿ. ಈ ಪದವನ್ನು ಮೊದಲು ಬಳಸ್ತಾ ಹೊಂದಾಣಿಕೆಯನ್ನು ಬಾಳ್ಮೆಯನ್ನು ಅದನ್ನು ನಡೆಸ್ತೀವಿ. ಏನಿಟ್ಟು ಬಾಳ್ವೆ ಹೊಂದಾಣಿಕೆ ಅನ್ನೋ ಪದವನ್ನು ಮೊದಲು ಬಳಸ್ಕೊಂಡು ಹೊಂದಾಣಿಕೆ ಇದಲ್ವಾ? ಸೊ ಈಗ ಹೊಂದಾಣಿಕೆ ಅಂದ್ರೆ ಏನು? ಮೊದಲು ಸಿಂಪಲ್ ಆಗಿರ್ಬೋದು. ಒಬ್ಬ ವ್ಯಕ್ತಿ ತಾನು ವಾಸಿಸುವ ಪರಿಸರದೊಂದಿಗೆ ಸಾಮರಸ್ಯವನ್ನು ಸಾಧಿಸೋದು. ಇವರಿಗೆ ಮದುವೆ ಮಾಡಿ ಯಾವ್ರಿಗೆ ಕಳಿಸ್ಬೇಕು? ಮತ್ತೆ ಹಂಗೆ ಮದುವೆ ಮಾಡಿದ್ಮೇಲೆ ಮನೆಗೆ ಬಿಟ್ಕೊಳ್ತಾರೆ, ಯಾವ್ರಿಗೆ ಕಳಿಸ್ಬೇಕು? ಮದುವೆ ಮಾಡಿ ನಿಮಗೆ ಯಾವ್ರಿಗೆ ಕಳಿಸ್ಬೇಕು? ಅದೇ ಯಾವ
ಇಲ್ಲಿ ನೀನು 17-25 ವರ್ಷ ತವ್ರ ಮನೆಗೆ ಇದ್ದೆ ಹೌದಾ? ಮಾಡೋರಿಗೆ ಇದೆಯಾ? ಇಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರಿಚಯ, ನಿಮ್ಮ ಊರ ಪರಿಚಯ, ಪರಿಚಯ, ಇಲ್ಲಿ ಊರ ವಾತಾವರಣ ಎಲ್ಲ ಪರಿಚಯ, ಇಲ್ಲಿ ಈ ಪರಿಸರ ನೀನು ಹೊಂದ್ಕೊಂಡು ಬರ್ತಾ ಇದೆ. ಮದುವೆ ಮಾಡಿದ ತಕ್ಷಣ ಒಂದೇ ಸರಕ್ಕೆ ಯಾವ ಊರಿಗೆ ಹೋಗ್ಬೋದು, ಎಲ್ಲಿ ಹೋಗ್ತೇ ಗೊತ್ತಿಲ್ಲ. ನೀನು ಹೇಳಿದೆ ತಮಿಳ್ನಾಡಿಗೆ ಹೋಗ್ಬೋದು, ಆಂಧ್ರಕ್ಕೆ ಹೋಗ್ಬೋದು, ಬೆಂಗಳೂರು ಹೋಗ್ಬೋದು, ಹೋಗ್ಬೋದು, ಎಲ್ಲ ಹೋಗ್ತೀವಿ. ಅಲ್ಲಿ ಹೋದಾಗ ಹೊಸ ಪ್ಲೇಸ್, ಹೊಸ ಜನ, ಅಕ್ಕಪಕ್ಕದವರು ಪರಿಚಯ ಇಲ್ಲ, ಯಾರು ಗೊತ್ತಿಲ್ಲ, ನೆನಪು ಹೋಗಿಲ್ಲ. ಆ ಪರಿಸರಕ್ಕೆ ನೀವು ಹೋಗಿ ಹೊಂದ್ಕೋಬೇಕು. ಇದನ್ನು ಹೊಂದಾಣೆ. ಮದುವೆ ಮಾಡ್ಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಚಿಕ್ಕಪ್ಪಗಳ ಮೇಲೆ ಎಲ್ಲಿ ಕರ್ಕೊಂಡ್ರೆ ಎಲ್ಲಿ ಕರ್ಕೊಂಡು ಹಾಗೆ ಕರ್ಕೊಂಡು ಅವ್ರ ಮನೆಗೆ ಇಟ್ಕೊಳಕ್ ಎಲ್ರಿಗೂ ಏನ್ ನೋಡಕ್ ಬರ್ತಾರೆ ಅಷ್ಟೇ. ಯಾವ ತಿನ್ನೋ ಬರ್ತಾರೆ ನಿಮ್ಮೂರಲ್ಲೆಲ್ಲ ಕರ್ಕೊಂಡು ಹೋಗ್ರಲ್ಲಿ ಹಂಗಾಗಲ್ಲ. ಅದಕ್ಕೆ ಸರಿ, ನೀವು ಈಗ ಬಳ್ಳಾರಿ ಸೈಡಿಗೆ ಹೋಗಿದ್ದೀವಿ, ಅಲ್ಲಿ ಬಹಳ ಚೆಂಡು ಯಾವಾಗ 45 ಸೆಂಟಿಗಿಂತ ಹೆಚ್ಚಿಗೆ ಬಳ್ಳಾರಿ ಆ ಸೈಡ್ ಈ ಕಡೆ ಹೋದ್ರೆ ಬಿಸಿಲು. ಈ ಅಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ 12 ಗಂಟೆಗೆ ಶಾಲಾ ಕಾಲೇಜುಗಳು ಕ್ಲೋಸ್, ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗಿ 12 ಗಂಟೆ ಮೇಲೆ ಕುತ್ಕೊಳಕ್ಕಾಗಲ್ಲ ಬೆಳಿಗ್ಗಳಲ್ಲಿ, ಅಷ್ಟು ಸೆಕೆ. ನೀವು ಹೋಗಿ ಅಲ್ಲಿ ಹೊಂದ್ಕೊಳಕ್ಕಾಗಲ್ಲ. ಅವ್ರು ಹೊಂದ್ಕೊಂಡಿದಾರ. ನಿಮಗೆ ಚಳಿ ಹೆಚ್ಚಿಗೆ ಆದ್ರೂ ಕಷ್ಟ, ಬಿಸಿಲು ಹೆಚ್ಚಿಗೆ ಆದ್ರೂ ಕಷ್ಟ. ಬಿಡಿ, ಈ ಹಿಮಾಲಯ ಪ್ರದೇಶಗಳಲ್ಲಿ ಹೋದ್ರೆ ಅಲ್ಲತ್ತಿರ ನೀವು ಆ ಚಳಿಗೆ ನಾವಂತೂ ನಮ್ಮ ಬೆಡ್ ಎಲ್ಲ ಗಟ್ಟಿ ಆಗುತ್ತಿದ್ದೆ. ಆ ಮಟ್ಟದ ಚಳಿ ಇರ್ತಿತ್ತು, 0 - ಇರ್ತಿತ್ತು ಕೆಲವು ಕಡೆ. ಸಿಯಾಚಿನ್ ಅಂತ ಪ್ರದೇಶದಲ್ಲಿ ಹಿಮಾಲಯ ಮೆಟೀರಿಯಲ್ ಇರ್ತಾರೆ, ಪಾಪ ಎಷ್ಟು ಪಟ್ಟದಲ್ಲಿರಬೇಕು ಆ ಹಿಮದ ರಾಶಿಗಳಲ್ಲಿ. ಸೊ ಹಾಗಾಗಿ ಮಾನವ ತಾನು ಬದುಕುವ ಪರಿಸರದೊಂದಿಗೆ ಸಾಮರಸ್ಯ ಸಾಧಿಸೋದನ್ನ ಹೊಂದಾಣಿ. ಇದಿತ್ತು ಯಾವ ಪ್ರದೇಶ ಬಿಟ್ಟು ಹೋದಾಗ ಬೇರೆ ಕಡೆ ನಾವು ವಾಸ. ಈ ಹೊಂದಾಣಿಕೆ ಅನ್ನೋದು ಸಾರ್ವತ್ರಿಕ ನಿರಂತರವಾಗಿದೆ, ಎಲ್ಲ ಕಡೆ ಇದೆ. ಈಗ ಇವರಿಗೇನೋ ಉಗಾಂಡಕ್ಕೂ ಆಫ್ರಿಕಾಕ್ಕೂ ಮದುವೆ ಮಾಡ್ಕೊಂಡು ಅಂತ ಆಫ್ರಿಕಕ್ಕೆ ಹೋದಾಗ ನೀನು ಆಫ್ರಿಕನ್ ಜನ ಆಫ್ರಿಕನ್ ಭಾಷೆ ಬರ್ತಿದ್ದೆ ನಿಮಗೆ ಬರೋಲ್ಲ. ಹೆಂಗಿರ್ತಾರೆ ಫಾರಿನವರು ಹೆಂಗಿರ್ತಾರ ಅವರಿಗೆ ಅಯ್ಯೋ ಬೆಳೆ ಆಫ್ರಿಕಾದಲ್ಲಿ ನೋಡ್ಬಿಟ್ರೆ ನೀವು ಹೆದರ್ಕೊಂಡಿರ್ತೀವಿ. ರಾತ್ರಿ ಚಳಿ ದಿವ ದವ ಬರ್ತಾರೆ ಅನ್ಕೊಂಡ್ರೆ ಹಂಗಿದಾರ ಕೆಲವರು. ಉಗಾಂಡ ಅಂತ ನೋಡಿ ಟಿವಿಯಲ್ಲಿ ಬರ್ತಿದ್ದೆ, ನರ್ಸರಿ ಜೂನ್ ಕಟ್ಟಿತ್ತು ಒಂದು ಚಾನಲ್ ಬರ್ತಿತ್ತು ನೋಡಿ. ಅವ್ರೇನಿಲ್ಲ ಇಲ್ಲಿ ಹೆಗ್ಣ ಚೀಳು ಅವನ್ನೆಲ್ಲ ಹಾಕಿ ಹಿಡಿದು ಸಿಗ್ತಾರ. ನೋಡೋದು ಜನಗಳು ಅವ್ರು ಈಗ ಬಿಲ್ಲು ಮಾಡೋದ್ರಿಂದ ಬೇಟೆ ಆಡ್ತಾರ. ಅವರು ಬಿಲ್ಲು ಮಾಡೋದ್ರಿಂದ ಬೇಟೆ ಆಡಿ ಮೈ ಮೇಲೆ ಎಲ್ಲ ಚರ್ಮದ ಬಟ್ಟೆಗಳು ಅವರು ಬ್ಯಾಕ್ ತಲೆ ಕೂದ ಹೆಂಗ ಕಟ್ಟಿಗೆ ಇಲ್ಲ ಏನಿಲ್ಲ ಚಿತ್ರ ಇರೋರು ಆದಿವಾಸಿಗಳು ಅಂತ ತಲೆ ಕೂದಲಿನಲ್ಲ, ನಮ್ಮ ತಲೆ ಕೂದಲಿರಲ್ಲ. ಅವರು ಒಂಥರ ಇದಂತರ ಆ ಥರ ಬರೀ ಕಾಡು ಪ್ರಾಣಿಗಳಂತೆ ತಿನ್ನಿಕೊಳ್ಳುವಂಥ ಜನ ಇದ್ದಾರೆ. ಈಗ ಗುಡಿಸುಗಳಲ್ಲಿ, ಗದ್ದೆಗಳಲ್ಲಿ, ಕಾಡುಗಳಲ್ಲಿ, ಉಗಾಂಡ ಆಫ್ರಿಕಾದಲ್ಲಿ ಕಾಡುಗಳಲ್ಲಿ. ಸೊ ಆ ಜನಕ್ಕೆ ನಾವು ಹೊಂದ್ಕೊಂಡು ಬರ್ಕೋದ್ರೆ ಭಾಳ ಕಷ್ಟ. ಅವ್ರು ಎಲ್ಲಿ ಬಂದ್ರೆ ನಮ್ಮ ಜೊತೆಗೆ ಹೊಂದ್ಕೊಳ್ಳೋದು ಅವ್ರಿಗೂ ಕಷ್ಟ, ನಾವು ಅಲ್ಲಿ ಹೋಗಿ ಬದುಕೋದು ಕಷ್ಟ. ನಮಗೂ ಸರಿಗೆ ಈ ಹೊಂದಾಣಿಕೆ ಅನ್ನೋ ಪ್ರಕ್ರಿಯೆ ಏನಿದೆ ಮನುಷ್ಯ ಸಹಜ. ಎಲ್ಲೋ ಒಂದು ದೇಶ ಬಿಟ್ಟು ಊರು ಬಿಟ್ಟು ಬೇರೆ ಹೋಗ್ಬೇಕಾಗುತ್ತೆ, ಅನಿವಾರ್ಯ. ಹಂಗಂತ ನಾವು ಹೊಂದ್ಕೊಳ್ಳೋಣ ಅಂತಂದ್ರೆ ಬದುಕೋದು ಕಷ್ಟ. ಆದಷ್ಟು ಆ ಪರಿಸರಕ್ಕೆ ಹೊಂದ್ಕೊಂಡು ಬದುಕುವಂತ ಒಂದು ಕಲೆ ಎಲ್ಲರೂ ಬರಬೇಕು. ಹಾಗಾಗಿ ಹೊಂದಾಣಿಕೆ ಅನ್ನುವಂಥ ಒಂದು ಪ್ರಕ್ರಿಯೆ ಎಲ್ಲ ಸಮಾಜಗಳಲ್ಲಿದೆ, ನಿರಂತರವಾಗಿದೆ. ಈ ಕೋತಿ ನೋಡಿದ್ದೀರಾ? ಕೋತಿ ಚಿತ್ರಾನ್ನ ನೋಡಿದ್ದೀರಾ? ಕೋತಿ ಕಬಾಬ್ ಮಾಡ್ತಿರ್ತಾರೆ. ಕೋತಿ ಅಂದ್ರೆ ಅವ್ರು ಬಹಳ ಪ್ರಾಣ. ನಮಗೆ ಅಂತೇನೆ, ಅವರಿಗೆ ಅಂತೇನೆ ಅದೊಂದು ಹಂಗ ಹೊಡೆದ ಸುಟ್ಟು ಬರೀ ಸುಟ್ಟೆ ತಿಂದ್ಬಿಡ್ತಾರೆ. ನಮ್ಮನ್ನೇ ಮತ್ತೆ ಅವರು ಒಂದನ್ನು ತಿಂತಾರೆ. ಬಹಳ ನಮ್ದೇ ನಮ್ಮ ಭಾರತದಲ್ಲಿ ಹಾವು ಚೀನಾದಲ್ಲಿ ಫೇವರೇಟ್ ಹಾವು. ಇಡೀ ಚೀನಾದಲ್ಲಿ
ಅವರಿಗೆ ಹಾವು ಸಾಕಿ ಮಾರುಕಟ್ಟೆಯಲ್ಲಿ ಮೀನ್ ಮಾರ್ಕೆಟ್ ನಾವು ಚಿಕನ್ ಅಂಗಡಿ ಮಟನ್ ಅಂಗಡಿ ಇಟ್ಕೊಂಡಿದೀವಲ್ಲ ಹಂಗೆ ಹಾವು ಮಾರ್ತಾರ ಕೆಜಿ ಲೆಕ್ಕಕ್ಕೆ ನಮ್ಮನೆಗೆ ಸೊ ಹೀಗಾಗಿ ಕೆಲವು ದೇಶಗಳಲ್ಲಿ ಕೆಲವು ಆಹಾರ ಪದ್ಧತಿಗಳು ಇದಾವೆ ಆದರೆ ಅವರು ಅದಕ್ಕೆ ಹೊಂದ್ಕೊಂಡಿದ್ದಾರೆ ನಾವು ಅದಕ್ಕೆ ಹೊಂದ್ಕೊಂಡಿಲ್ಲ ಹಾಗಾಗಿ ಈ ಹೊಂದಾಣಿಕೆ ಅನ್ನುವಂಥದ್ದು ಆಯಾ ಪ್ರದೇಶದಲ್ಲಿ ಆಯಾ ಜಾಗದಲ್ಲಿ ಬರ್ತಿದ್ದಾನೆ ನೋಡಿ. ಹೊಂದಾಣಿಕೆಯಲ್ಲಿ ಕೆಲವು ವಿಧಾನಗಳಿದ್ದಾವೆ. ಒಂದೇದು ಬಲ ಪ್ರಯೋಗ. ಈಗ ಬಲ ಪ್ರಯೋಗ ಏನೀಗ ಬಲ ಪ್ರಯೋಗ ಇದು ಹೇಗೆ ಹೊಂದಾಣಿಕೆ ಒಂದು ಪ್ರಕಾರ ತಲೆಯಲ್ಲಿ ಇಷ್ಟೇ ಒಂದು ಚಿಪ್ ಇರ್ತೈತೆ ಒಳಗೆ ಆ ತಲೆ ಕಟ್ ಮಾಡ್ಬಿಟ್ಟು ಈ ಕಡೆ ಎಲ್ಲ ಏನಿಲ್ಲ ಅದನ್ನ ಪೀಸ್ ಪೀಸ್ ಮಾಡಿ ಫ್ರೈ ಮಾಡ್ಕೊಂಡು ತಿಂತಾರೆ. ನೋಡಿ ಬಲ ಪ್ರಯೋಗ ಒಂದು ಪ್ರಕಾರ. ಈಗ ನೀವಿಬ್ರು ಹೊಂದ್ಕೋಬೇಕು, ಹೊಂದ್ಕೊಳ್ತಾ ಇಲ್ಲ ಅವಾಗ ಏನ್ ಮಾಡ್ಬೇಕು? ಬಲ ಪ್ರಯೋಗ ಇವ್ರಿಲ್ಲ ಇವ್ರನ್ನ ನೆನಪಿಸ್ಬೇಕು, ಇವ್ರನ್ನ ನೆನಪಿಸ್ಬೇಕು. ಯಾರ ಇವ್ರಲ್ಲ ನಾವು ಇವ್ರಿಗೆ ಎರಿಸ್ಬೇಕು, ಇವ್ರಿಗೆ ಎರಿಸ್ಕೋಬೇಕು. ಎರಿಸ್ಕೊಂಡು ಹೊಂದ್ಕೋಬೇಕು. ಎರಡನೇದು ಒಪ್ಪಂದ ಅಥವಾ ರಾಜಿ. ರಾಜಿ ಮಾಡ್ಕೊಂಡು ಎರಡು ದೇಶಗಳು ಗಲಾಟೆ ಮಾಡ್ತಾ ಇರ್ತಾರೆ. ಇನ್ಮೇಲೆ ನಾವು ಗಲಾಟೆ ಮಾಡ್ತಾರಪ್ಪ ರಾಜಿ ಆಗ್ಬೇಕು. ಇನ್ಮೇಲೆ ದೇಶ ಬೇಡ, ಗಲಾಟೆ ಬೇಡ. ಸೊ ಬೆಳೆದ ನಮಗೆ ಮೂಲಾಸು ಇನ್ಮೇಲೆ ಇದ್ದು ಫ್ರೆಂಡ್ ಆಗಿರೋದು ರಾಜಿ. ನೀನು ರಾಜಿ ಮಾಡ್ಕೊಳಕ್ಕೆ ಅವಳು ಬೇಕಾದ್ರೂ ಬರ್ಬೋದು ಮಧ್ಯ. ಈಗ ನೀನು ಅವಳು ಗಲಾಟೆ ಮಾಡ್ಕೊಂಡಿದ್ದಿ, ಮಾತು ಬಿಟ್ಟಿದ್ದಿ, ಅವಳು ಒಂದು ಮಾತು ಹೇಳ್ಬೋದು, ನಿಮ್ಮಿಬ್ಬರ ಮಧ್ಯೆ ರಾಜಿ ಮಾಡಿಸ್ತಾರೆ. ಅದು ಮೂರನೇ ಪಂಚಾಯತ್. ಈಗ ಮನೆ ಊರೊಳಗೆ ಜಗಳ ಮಾಡಿದಾಗ ಗಲಾಟೆ ಮಾಡ್ಕೊಂಡಾಗ ಅಕ್ಕಪಕ್ಕ ಜನ ಸೇರಿ ಪಂಚಾಯತ್ ಮಾಡಲ್ವ, ರಾಜಿ ಮಾಡಿಸಲ್ವ? ಇದು ಒಂದು ಹೊಂದಾಣಿಕೆ ಪ್ರಕಾರ. ಪಂಚಾಯತ್ ಮಾಡಿಸೋದು, ರಾಜಿ ಮಾಡಿಸೋದು, ಇದು ಮಾಡುವಂಥದ್ದು. ಸೊ ಇದರಲ್ಲಿ ಮಧ್ಯಸ್ಥಿಕೆಗಾರ ಅಂತ ಹೇಳ್ತಾರೆ. ಮಧ್ಯಸ್ಥಿಕೆಗಾರನ ಮೇನ್ ಪಾತ್ರ ಇದೆ ಪಂಚಾಯತ್. ಇನ್ನೊಂದು ಮನವೊಲಿಸುವಿಕೆ. ಸುಮ್ಮನೆ ನಾಲ್ಕನೇದು ಯಾರು? ನೋಡವ್ವ ತಾಯಿ, ನೀನು ಬೇರೆ ಊರಿಗೆ ಹೋಗಿದ್ಯಾ ಗಂಡನಿಗೆ, ಇನ್ಮೇಲೆ ಹಿಂಗ ಮಾಡಬೇಡ, ಅದೇ ತಗೊಳ್ತಾನೆ ಅಂದ್ಕೋ, ಅಲ್ಲೇ ಹೊಂದ್ಕೊಂಡಿರು ಅಂತ ಅವ್ರ ಮನಸ್ಸನ್ನು ಬದಲಾಯಿಸಿ. ಈ ಹುಡುಗಿ ನಾವು ಇಲ್ಲ, ಗಂಡ ಮನೆ ಸರಿ ಇಲ್ಲ, ನಾನು ಬಿಟ್ಬಿಡ್ತೀನಿ, ನನಗೆ ಇರಕ್ಕಾಗ್ತಿಲ್ಲ ಅಂತ ಹೇಳಿ ತಾಯಿ ಜಗಳ ಮಾಡ್ತಾರೆ. ಆವಾಗ ಅವ್ರ ತಾಯಿ ತಂದೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಏನ್ ಮಾಡ್ತಾರೆ? ಮನವೊಲಿಸ್ತಾರೆ. ಇಲ್ಲ ನೀನು ಅಲ್ಲೇ ಇರಬೇಕು, ಏನಾಗಲ್ಲ, ಆಗ್ತಾ ಕಷ್ಟ ಆಗುತ್ತೆ, ರೂಢಿ ಆಗುತ್ತೆ. ಇನ್ನೊಂದು ಸಹನೆ ಅಂತ. ಸಹನೆ ಎಷ್ಟೇದು? 5ನೇ. ನೀನ್ ಪಾಲಿ ನೀನೇ ಸಮಾಧಾನ ಮಾಡ್ಬೋದು. ಗಲಾಟೆ ಮಾಡುತ್ತೆ ಯಾರು ನಿಮ್ಮ ಮನೆಗೆ ಬರ್ತಾ ಇರ್ತಾರೆ ಬೆಳಗಿಂದ ಸಂಜೆ. ನೀನೇ ಮಾಡ್ತಾ ಇರ್ತೀಯ ಜಗಳ ಮಾಡ್ಕೋಕೆ. ಸುಮ್ಮನೆ ಅವ್ರು ಹೇಳೋದು ಹೇಳ್ಕೊಂತ ಹೋಗ್ತಾರೆ. ಯಾಕೆ ಕಷ್ಟಪಟ್ಟು ನಾವು ಆರಾಮಾಗೆ ಇರೋಣ ಅಂತ ನಮ್ಮನ್ನ ನಾವೇ ಸಮಾಧಾನ ಪಡಿಸ್ಕೊಂಡು ಗಲಾಟೆಗೆ ಹೋಗ್ಬೇಕು. ನಾವು ಆ ಪರಿಸ್ಥಿತಿಗೆ ಇದಕ್ಕೆ ಹೊಂದ್ಕೊಂಡು ಹೋಗ್ತಾರೆ. ಇನ್ನೊಂದು ಮನ ಪರಿವರ್ತನೆ ಅಂತ ಇದೆ. ಮನ ಪರಿವರ್ತನೆ ಆಯಿತು, ಸಹನೆ ಆಯಿತು, ಉದಾತ್ತೀಕರಣ ಅಂತ ಇನ್ನೊಂದು ಇದೆ. ಮತ್ತೆ ಸಂಯುಕ್ತೀಕರಣ. ಉದಾತ್ತೀಕರಣ ಅಂದರೆ ತಮ್ಮ ತಪ್ಪುಗಳಿಗೆ ತಾವೇ ಉತ್ತರ ಮಟ್ಟ ಕಂಡುಕೊಳ್ಳೋದ್ರ ಮುಖಾಂತರ ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಪ್ರಯತ್ನ. ಏನೋ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ನಾವು ಸರಿಪಡಿಸ್ಕೋಬೇಕು. ಸೊ ಇಷ್ಟು ನಮಗೆ ಪ್ರಕಾರಗಳನ್ನು ಹೇಳ್ತಾರೆ. ಹೊಂದಾಣಿಕೆಯ ಪ್ರಕಾರಗಳು ಒಂದು 6 ಇದ್ದಾವೆ. ಒಂದು 5 ಬರ್ಸಿರ್ತೀನಿ, 5 ಬಂದರೆ ಸಾಕು. 7 ಹೊಂದಾಣಿಕೆ ಪ್ರಕಾರಗಳು ಅಲ್ಲೇ ಹೆಂಗೆ ನೋಡ್ಕೊಂಡು ಹೇಳಿ ಯಾವ್ಯಾವ? ಪರಿವರ್ತನೆ, ಸಹನೆ,
ಅಂತೆ ಬಾಳೆಗಾಲ ಮಳೆಗಾಲದ ಬಾಳ್ ನೀವು ಮಿಟ್ಟಾರ್ಮಿಗೆ 4 ಪಾಠ ಮುಗಿಬೇಕು. ಇದು 3ನೇ ಪಾಠ. ಇನ್ನೊಂದು ಪಾಠ ಮುಗಿಸ್ತೀನಿ. ಆಮೇಲೆ ನೋಟ್ಸ್ ಕೊಡ್ಬೇಕು. ಇನ್ನೊಂದು ಸ್ವಲ್ಪ ಈಗ ಬರ್ಕೊಡ್ಬೇಕು. ಎಲ್ಲಿ ಬಿಟ್ಟಿದ್ದೀನಿ ನೋಡೋದು. ಸಹಕಾರ ಒಂದೇದು ಸಹಕಾರ ಸಹಕಾರ ಒಂದು ಸಾಮಾಜಿಕ ಅಗತ್ಯತೆಯಾಗಿದೆ. ಒಂದು ಸಾಮಾಜಿಕ ಅಗತ್ಯತೆ. ನಿಮಗೆ ನೀರೆಷ್ಟು ನೀರು ಬೇಕು? ನೀರಿಲ್ಲ ಗೊತ್ತಲ್ಲ. ಆಹಾರ ನೀರು ಬಟ್ಟೆ ಇರ್ತೀವ ಹಂಗೆ ಸಹಕಾರ ನಮಗೆ ಬೇಕು ಅಂತ ಅಷ್ಟು ಅಗತ್ಯವಾಗಿ ಅಗತ್ಯ ಆಗಿದೆ. ಕೆಳಗಡೆ ಸಹಕಾರದಿಂದಾಗಿ ಸಹಕಾರದಿಂದಾಗಿ ನಮ್ಮ ಸಾಮಾಜಿಕ ಜೀವನ ನಡೆಯುತ್ತಿದೆ. ಸಹಕಾರವು ಮಾನವನ ಮಾವಂತ ಬಂದಿರಲ್ಲ ಜೀವನವನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ. ಎರಡನೇದು ಸಹಕಾರವು ಮಾನವ ಜನಾಂಗದ ಮುಂದುವರಿಕೆಗೆ ಸಹಕಾರ ಸಹಕಾರದ ಹೊರತಾಗಿ ಬದುಕುವುದು ಅಸಾಧ್ಯ. ಮಾನವ ಜನಾಂಗದ ಮುಂದುವರಿಕೆಯ ದೃಷ್ಟಿಯಿಂದ ಸ್ತ್ರೀ ಪುರುಷರ ನಡುವೆ ಸಹಕಾರ ಅತ್ಯಗತ್ಯ. ಮೂರನೇದು ಸಹಕಾರವು ಪ್ರಗತಿ ಸಾಧಿಸಲು ಸಹಾಯಕ. ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ
ಮೊದಲಾದ ಕ್ಷೇತ್ರಗಳಲ್ಲಿ ಸಹಕಾರವಿಲ್ಲದೆ ಪ್ರಗತಿ ಸಾಧಿಸುವುದು ಅಸಾಧ್ಯ.